ಮಾಡಿದ್ರು ಅವಾಗಿಂದ ರಾಮ್ ಚರಣ್ ಅವರು ದ ವೇ ಹಿ ಕೇಮ್ ಅಪ್ ಇನ್ ಹಿಸ್ ಲೈಫ್, ವೆರಿ ಹಾರ್ಡ್ ವರ್ಕಿಂಗ್. ಫಸ್ಟ್ ಫಿಲ್ಮಿಂದ ಹಿಡಿದು ಇವತ್ತವರೆಗೂ ಅವ್ರ ಸಿನ್ಸಿಯಾರಿಟಿ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದಾರೆ ಅಂದರೆ ಸಿನ್ಸಿಯಾರಿಟಿ ಇಸ್ ಹಾರ್ಡ್ ವರ್ಕ್. ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬ, ಆಮೇಲೆ ಪವನ್ ಕಲ್ಯಾಣ್ ಅವ್ರ ಆಶೀರ್ವಾದ, ಎವ್ರಿಬಡಿ. ಅವ್ರು 3 ಜನ ಎಷ್ಟು ನಾನು ಒಂದು ಸಮಾರಂಭದಲ್ಲಿ ತಂದೆ ಮಗನ್ ಮಾಡೋದು, ಒಂದು ನಿಮಿಷ ಇದು ಮಾತ್ರ ಕೇಳ್ಬೇಕು ನೀವು. ತಂದೆ ಮಗನ್ನ ಪ್ರೀತಿಸೋದು ಸಹಜ ಅದು, ಬಟ್ ಅವ್ರು ಚಿಕ್ಕಪ್ಪ ಪವನ್ ಕಲ್ಯಾಣ್ ಅವರು ಒಂದು ಫಂಕ್ಷನಲ್ಲಿ ಇಬ್ರು ಪಕ್ಕದಲ್ಲಿ ಕೂತಿರ್ತಾರೆ, ಯಾರೋ ಬರ್ತಾರೆ, ವೆಯ್ಟ್ ಮಾಡು. ಆ ಸೀನ್ ನನಗೆ ಐ ವಾಸ್ ರಿಯಲಿ ಟಚ್. ಮೈ ಗಾಡ್, ದಟ್ ಅಫೆಕ್ಷನ್ ನನಗೆ, ನಾನು ನನ್ನ ತಮ್ಮ ಪುನೀತ್ ಹೆಂಗೆ ನೋಡ್ತೀವೋ ಆ ಥರ ಪವನ್ ಕಲ್ಯಾಣ್ ನನಗೆ ರಾಮ್ ಚರಣ್ ಅಷ್ಟು ಪ್ರೀತಿ. ಅವ್ರು ವರ್ಕ್ ಮಾಡ್ಬೇಕಾದ್ರೆ ನಾನು ಐ ಥಿಂಕ್ ಐ ಜಸ್ಟ್ ಲವ್ ವರ್ಕಿಂಗ್ ವಿತ್ ಹಿಮ್. ದ ಹೋಲ್ ಯೂನಿಟ್ ಆಫ್ ಪೆದಿ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ. ಸೋ ನೈಸ್ ಆಫೀಸರ್ ಆ್ಯಂಡ್ ಐ ವಿಲ್ ನೆವರ್ ಫರ್ಗೆಟ್ ದಟ್ ಲವ್ ಅಂಡ್ ಅಫೆಕ್ಷನ್. ಬುಚ್ಚಿ ಬಾಬು ಅವರು, ರತ್ನವೇಲ್ ಅವರು, ಎವ್ರಿಬಡಿ. ಆ್ಯಂಡ್ ದಿಸ್ ಬಾಯ್ ಈ ಸಿನಿಮಾದಲ್ಲಿ, ಪೆದ್ದಿ ಸಿನಿಮಾದಲ್ಲಿ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಬರಬೇಕಂತ ನನ್ನ ಆಸೆ. ನಾನು ಅಷ್ಟು ಆಸೆ, ಯಾಕಂದರೆ ನಂಗೆ ಗೊತ್ತು ಬೆಂಗಳೂರು ನಮ್ಮ ಊರ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತು, ಇವರೆಲ್ಲ ಎಲ್ಲರೂ ಗೊತ್ತು. ನಮ್ಮ ಶೂಟಿಂಗ್ ಹತ್ರ ಬರ್ತಾರೆ, ಯಾವುದೇ ಫಂಕ್ಷನ್ ಅಲ್ಲಿ, ಚಿರಂಜೀವಿ ಅವ್ರ ಬರ್ತ್ಡೇ ಇರ್ಬೋದು, ಇವ್ರ ಬರ್ತ್ಡೇ ಇರ್ಬೋದು, ಪವರ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾರೆ. ಆ ಪ್ರೀತಿ ವಿಶ್ವಾಸ. ಒಂದು ಚಿರಂಜೀವಿ ಅವ್ರ ಬರ್ತ್ಡೇ ಟೈಮ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಅವಾಗ ಐ ವೆಂಟ್ ಸರ್, ಐ ಗೇವ್ ಬ್ಲಡ್ ದಟ್ ಡೇ. ಐ ಗೇವ್ ಬ್ಲಡ್ ಬಿಕಾಸ್ ನನಗೆ ಚಿರಂಜೀವಿ ಅವ್ರ ಕಂಡ್ರೂ ತುಂಬ ಇಷ್ಟ. ದ ಹೋಲ್ ಫ್ಯಾಮಿಲಿ ಅವರು, ಆಮೇಲೆ ಎಲ್ಲ ಫ್ಯಾನ್ಸ್ ಎಷ್ಟೇ ಕಿರ್ಸಿದ್ರು, ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅವ್ರ ಫ್ಯಾಮಿಲಿ ಮೇಲೆ ಅಂದರೆ ನಿಜವಾಗ್ಲೂ ಈ ಪ್ರೀತಿ ಹಂಗೆ ಇರಬೇಕು. ಈ ಪ್ರೀತಿ ಚಿರಂಜೀವಿ ಅವ್ರ ಫ್ಯಾಮಿಲಿ ಮೇಲೆ, ರಾಮ್ ಚರಣ್ ಅವ್ರ ಮೇಲೆ, ಎಲ್ಲರ ಮೇಲೆ ಹಂಗೆ ಇರ್ಬೇಕಂದ್ರೆ ನಾನು ಕೇಳ್ಕೊತೀನಿ ನಾನು. ಯಾಕೆ ಆ ಅಫೆಕ್ಷನ್ ಐ ನೆವರ್ ಸೀನ್ ಸರ್. ಸೋ ಲವ್ಲಿ ಬಾಯ್ಸ್, ಎವ್ರಿಬಡಿ ಲವ್ಸ್ ಯುವರ್ ಫ್ಯಾಮಿಲಿ ಲೈಕ್ ಎನಿಥಿಂಗ್. ಅವರ ಒಂದು ಪ್ರೀತಿಗೆ ನಮ್ಮ ಚಿರುಣಿ. ಆ್ಯಂಡ್ ಇಲ್ಲಿ ನಮ್ಮ ಅಭಿಮಾನಿಗಳು ಇದ್ದಾರೆ, ಎಲ್ಲರೂ ಬಂದರೆ ಎಲ್ಲರೂ ಇರುತ್ತೆ ಇಲ್ಲಿ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈ ಭಾಷೆ ಭೇದ ಭಾವ ಇಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಯಾವುದೇ ಭಾಷೆ ಬರಲಿ ಎಲ್ಲರೂ ಸ್ವೀಕರಿಸ್ತಾರೆ, ತುಂಬಾ ಪ್ರೀತಿಯಿಂದ ಇರ್ತಾರೆ. ಅದು ಕನ್ನಡ ಜನತೆ, ಅದು ಯಾವತ್ತೂ ಮರೆಯೋಣ ನಾವು. ಅವರು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು ಇವತ್ತು ಪೆದ್ದಿಲಿ. ನಾನು ಒಂದು ಈ ಪಾತ್ರ ಬಂದ ತಕ್ಷಣ ಎಸ್ ಸರ್ ಅಷ್ಟೇ. ಇಮಿಡಿಯೇಟ್ ರಾಮ್ ಚರಣ್ ಅವ್ರು ಫೋನ್ ಮಾಡಿದೆ, ಸರ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್, ಅಷ್ಟೇ ಒಂದೇ ಮಾತು. ಅವರು ಈ ವಾಸ್ ಸೋ ಹ್ಯಾಪಿ. ಆಮೇಲೆ ಮಾಡಬೇಕಾದ್ರೆ ಅದು ಪಾತ್ರ ಡಿಸೈನ್ ಬುಚ್ಚಿ ಬಾಬು ಎಲ್ಲ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್, ಐ ಜಸ್ಟ್ ಎಂಜಾಯ್ಡ್. ಯು ಶುಡ್ ಸಿ ಹಿಸ್ ಪರ್ಫಾರ್ಮೆನ್ಸ್. ಆಮೇಲೆ ಕಾಂಬಿನೇಷನ್ ಇದೆ, ಒಂದು ಬಾಂಡೇಜ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೋಡಿ, 4 ಗಂಟೆ ಬಂದು ನೋಡಿ. ಈ ಸಿನಿಮಾ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಒಂದು ಎಮೋಷನ್ ಇದೆ. ಎಮೋಷನ್ ಎಲ್ಲಾದ್ರಲ್ಲೂ ಅಷ್ಟೇ, ಜೀವನದಲ್ಲಿ, ಆಟದಲ್ಲಿ ಎಲ್ಲಾದ್ರೂ ಒಂದು ಎಮೋಷನ್ ಇದೆ. ಆ ಎಮೋಷನ್ ಬಂದ್ಬಿಟ್ಟು ಮನುಷ್ಯ ಮತ್ತು ಆ ಆಟ ಎರಡಕ್ಕೂ ಕನೆಕ್ಟ್ ಆಗಬೇಕು. ಅದೇ ಜೀವನ. ಯಾತಕ್ಕೋಸ್ಕರ ಆಡ್ತೀವಿ, ಯಾತಕ್ಕೋಸ್ಕರ ಆಡಬೇಕು ಅನ್ನೋದೇ ಈ ಸಿನಿಮಾದ ಕತೆ. ನೀವು ಬಂದು ನೋಡಿದಾಗ ಈ ಪಾತ್ರ ತುಂಬ ಇಷ್ಟ ಆಗುತ್ತೆ. ಈ ಡೀಟೇಲಿಟಿ ನೀವು ಒಂದು ಫಾಲೋ ಮಾಡಿದ್ರೆ ಸಿನಿಮಾದಲ್ಲಿ ಬುಚ್ಚಿ ಬಾಬು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ, ಅವ್ರ ಹೃದಯಕ್ಕೆ ಹೋಗಿ ತಟ್ಟುತ್ತೆ. ಪೆದ್ದಿ ಅನ್ನೋ ಪಾತ್ರ ಪ್ರತಿಯೊಬ್ಬರ ಹೃದಯದಲ್ಲೂ ನಿಲ್ಲುತ್ತೆ. ಇಷ್ಟು ಹೇಳ್ತಾ June 4th ನಾನು ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ. ದಟ್ಸ್ ಆಸಮ್. ಈಗಷ್ಟೇ ಸ್ಟೇಜ್ ಮೇಲೆ ಶಿವಣ್ಣ ಅವರು ಹೇಳಿದ್ರು ಆ ಬ್ಲಡ್ ಡೊನೇಷನ್ ಅಲ್ಲಿ ಅವರು ಕೂಡ ಬ್ಲಡ್ ಕೊಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಆಕ್ಚುಲಿ ಬ್ಲಡ್ ರಿಲೇಶನ್ಶಿಪ್. ಅಲ್ಲಿ ಒಂದು ಅಲ್ವಾ, ಅಲ್ಲಿ ಒಂದು ರಕ್ತ ಸಂಬಂಧ ಇದೆ. ನಾವು ಇವಾಗಷ್ಟೇ ಇಂಟರ್ವ್ಯೂಲಿ ರಾಮ್ ಚರಣ್ ಸರ್ ಅಂತ ಹೇಳ್ತಿದ್ದೆ, ಬಟ್ ಟ್ರೈಲರ್ ನೋಡಿದಾಗೆಲ್ಲ ವಿ ವಾಂಟ್ ಟು ಸೇ ಸಾರು, ರಾಮ್ ಚರಣ್ ಸಾರು. There's nobody who can say the way you say it, sir. Could you please tell that Saru the way you tell it in the film? Saru, you call it Saru. Saru anta ಹೇಳ್ತಾರಲ್ಲ sir. Saru. Thank you so much, sir. First, could you please address your fans? ನಮ್ಮ ಪ್ರೀತಿ ಕನ್ನಡಿಗ ಪ್ರೇಕ್ಷಕರಿಗೆ, our lovely press who has come here, and ಬಂದಿಗೆ ಫ್ಯಾನ್ಸ್, ನಮ್ಮ ಪ್ರೀತಿ ಫ್ಯಾನ್ಸ್ಗಳೇ, ಫ್ಯಾಮಿಲಿ, கர்நாடகா ஃபேமிலியில் சிவராஜ்குமார் சார் ஃபேமிலி நம்ம இந்த ஃபேன்ஸ் ஃபேமிலி தான் இருக்காங்க.
Thank you so much for coming. తెలుగు వచ్చా మీకు? వచ్చు రాదు? వచ్చు వచ్చు ఓకే. నచ్చిన పని తెలిసిన పని చేస్తూ ఇంత ప్రేమ పొందినందుకు దేవుడికి మీకు రెండు చేతులు ఎత్తి దండం పెడుతున్నాను. థ్యాంక్ యూ సో మచ్. అండ్ ఇది 2.5 సంవత్సరాల తర్వాత నేను మళ్ళీ తెర మీదకి వస్తున్నాను ఆన్ ద బిగ్ స్క్రీన్ ఆఫ్టర్ 2.5 years. మేమందరం చాలా కష్టపడ్డాం, అది అందరు యాక్టర్స్ చెప్తారు. బట్ నిజంగా సిన్సియర్గా ప్రాణం పెట్టి చేశాను. ఒక ఫంక్షన్, లండన్లో ఒక ఫంక్షన్, ఈ సినిమా రాసి పెట్టుకోండి, వన్ ఆఫ్ ద బెస్ట్ ఫిలిమ్స్ ఉంటుంది. సో ఒక్కసారి శివన్న ఫ్యాన్స్కి, శివన్న ఆయన ఒక ఫాదర్ లాంటోరు, ఒక అంకుల్, ఒక బ్రదర్. నిజంగా హీఈస్ అ లెజెండ్ ఆఫ్ ఇండియన్ సినిమా, కర్ణాటక చక్రవర్తి, కన్నడ ఫిల్మ్ ఇండస్ట్రీ చక్రవర్తి. అలాంటి ఆయనతో నేను పనిచేయడం అనేది నిజంగా నా జన్మకి ధన్యం అయిపోయింది. థ్యాంక్ యూ సో మచ్ శివన్న. యువర్ ప్రెజెన్స్ అండ్ యువర్ వార్మ్త్ లవ్ మీన్స్ అ లాట్ టు అస్ అండ్ దిస్ ఫిలిం. అలాగే రెహమాన్ సార్, thank you so much for being part of this. It means a lot. And Janvi ma'am, thank you so much. You add so much of sincerity to the movie Peddi. And we are very, very fortunate. I'm very fortunate, like many fans, and very happy to be working with you. Satish Kilar Garu, my producer, first film as a solo producer. He's put his heart in this. Thank you, Satish Garu, for agreeing to do this movie. Alage, our associate producers, B4U, Ishan Saxena, and our Indian associate, Pan-India associative distributors, Geo Films. I thank you all for the association. And Kishore Garu, our main distributor of Karnataka. Thank you, Kishore Garu. I'm wishing you and your team all the best. Nama Preetiya fans will come and enjoy this film. And the most important person is బుచ్చి బాబు. బుచ్చి బాబు లేకపోతే ఈ సినిమా లేదు. ఇంకో వ్యక్తి ఉన్నారు, వన్ ఆఫ్ ద మోస్ట్ ఇంపార్టెంట్ పర్సన్. నో వన్ మోర్ థింగ్, జగపతి బాబు గారు, థ్యాంక్ యూ సో మచ్. బోమన్ సార్, థ్యాంక్ యూ సో మచ్. అండ్ ర్యాండీ సార్, ఇంత బ్యూటిఫుల్ విజువల్స్ ఇచ్చిన ర్యాండీ సార్కి థ్యాంక్ యూ సో మచ్. అండ్ ఇవన్నీ జరగడానికి, ఈ సినిమా టు హ్యాపెన్, దర్ ఇస్ ఓన్లీ వన్ పర్సన్, దట్ ఈస్ సుకుమార్ గారు, డైరెక్టర్ సుకుమార్ గారు. థ్యాంక్ యూ సుకుమార్ గారు ఫర్ గివింగ్ మీ దిస్ మూవీ అండ్ మేకింగ్ ఆల్ దిస్ హ్యాపెన్. అండ్ ఇంకా నాకు కన్నడ రాదు, బట్ నెక్స్ట్ మీట్ కల్లా నేను కన్నడ నేర్చుకుంటాను. ತುಂಬ కష్టపట్టి ఈ సినిమా చేసాము. ప్లీజ్ వాచ్ ఇట్. కన్నడ ఇప్పుడు స్వల్ప, నెక్స్ట్ టైం జాదా. ఓకే, లవ్ యూ సో మచ్. థ్యాంక్ యూ తమ్ముడు. ఆ కుర్రోడు ఉన్నాడు, అది చిన్న అబ్బాయి, Right there. స్మాల్ బాయ్ వాజ్ దేర్. The small boy there. And thank you to all the press and media. Please enjoy the movie. Please see the movie. Experience Peddi. I really wish this will be the most inspiring film I've done in my life. And you will truly feel why we are so sincerely promoting and how we performed in this. Thank you so much. ಆಮೇಲೆ ಸಾರಿ, ಜಾನ್ವಿ ಕಪೂರ್ ಅವರು ಬಂದಿದ್ದಾರೆ. ಸಾರಿ, ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಪ್ರಮೋಟಿಂಗ್ ದ ಫಿಲ್ಮ್. And all the best. And you have been growing very big like your mother. Grow more bigger than your mother. All the best. God bless you. Okay, we have Shivanna and we have Ram Charan sir. Iವರು